ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆಯ ಶುದ್ಧೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ಮಾಸ್ಟರ್ ಪ್ಲಾನ್. ಕನ್ನಡಿಗ ನಂದನ್ ನೀಲೇಕಣಿ ಹೆಗಲಿಗೆ ಹೊಸ ಜವಾಬ್ದಾರಿ. ಈ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಭಾರತದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಭವಿಷ್ಯದಲ್ಲಿ ಯಾವುದೇ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ತಾಂತ್ರಿಕ ಭದ್ರಕೋಟೆಯನ್ನು ನಿರ್ಮಿಸಲು ಪ್ರಧಾನಿ ನರೇಂದ್ರ ಮೋದಿ ಒಂದು ಅದ್ಭುತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ದೇಶದ ಡಿಜಿಟಲ್ ಕ್ರಾಂತಿಯ ಹರಿಕಾರ, ಇನ್ಫೋಸಿಸ್ ಸಹ ಸಂಸ್ಥಾಪಕ, ಆದರ್ ಶಿಲ್ಪಿ ಅಂತಲೇ ಖ್ಯಾತಿ ಗಳಿಸಿರುವ ಕನ್ನಡಿಗ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಹೈ ಪವರ್ ಟಾಸ್ಕ್ ಫೋರ್ಸ್ ರಚಿಸುವ ಮೂಲಕ ಮೋದಿ ಸರ್ಕಾರವು ಪರೀಕ್ಷಾ ವ್ಯವಸ್ಥೆಯ ಮರುಜನ್ಮಕ್ಕೆ ನಾಂದಿ ಹಾಡಿದೆ. ರಾಜಕೀಯಕ್ಕಿಂತ ದೇಶದ ಹಿತವೇ ಮುಖ್ಯ. ಈ ನೇಮಕಾತಿಯಲ್ಲಿ ಅಡಗಿರುವ ಅತಿ ದೊಡ್ಡ ಸಂದೇಶವೆಂದರೆ ಮೋದಿ ಅವರ ರಾಷ್ಟ್ರ ಮೊದಲು, ಅಂದರೆ ನೇಷನ್ ಫಸ್ಟ್ ಎಂಬ ನೀತಿ. ನಂದನ್ ನೀಲೇಕಣಿ ಅವರು ಈ ಹಿಂದೆ ಕಾಂಗ್ರೆಸ್ ಸೇರಿದ್ರು. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅನಂತ್ ಕುಮಾರ್ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಆದರೂ ಅವರ ರಾಜಕೀಯ ಹಿನ್ನೆಲೆಯನ್ನ ಬದಿಗಿಟ್ಟು ಅವರಲ್ಲಿರುವ ಅಪಾರ ತಾಂತ್ರಿಕ ಜ್ಞಾನ ಮತ್ತು ಅನುಭವವನ್ನ ದೇಶದ ಸುಧಾರಣೆಗೆ ಬಳಸಿಕೊಳ್ಳಲು ಮೋದಿ ಮುಂದಾಗಿದ್ದಾರೆ. ಇದು ಕೇವಲ ಒಂದು ನೇಮಕಾತಿಯಲ್ಲ, ಬದಲಾಗಿ ರಾಷ್ಟ್ರೀಯ ಸುಧಾರಣೆಗಳು ಪಕ್ಷದ ಗಡಿಗಳನ್ನ ಮೀರಿ ನಿಲ್ಲಬೇಕು ಎನ್ನುವ ಸ್ಪಷ್ಟ ಸಂದೇಶವನ್ನ ನೀಡುವಂತಿದೆ. ಆಧಾರ್ ನಿರ್ಮಿಸಿದ ಚಾಣಕ್ಷನಿಗೆ ಹೊಸ ಸವಾಲು. ನಂದನ್ ನೀಲೇಕಣಿ ಅವರು UIDAIನ ಮೊದಲ ಅಧ್ಯಕ್ಷರಾಗಿದ್ದರು. ಕೋಟ್ಯಾಂತರ ಜನರ ದತ್ತಾಂಶವನ್ನು ಡಿಜಿಟಲ್ ರೂಪದಲ್ಲಿ ಭದ್ರಗೊಳಿಸಿದ ಅನುಭವ ಅವರಿಗಿದೆ. ಈಗ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಬೆಸೆದುಕೊಂಡಿರುವ ಪರೀಕ್ಷಾ ವ್ಯವಸ್ಥೆಯನ್ನ ಅಕ್ರಮಗಳಿಂದ ಮುಕ್ತಗೊಳಿಸಲು ಮತ್ತು ತಂತ್ರಜ್ಞಾನ ಚಾಲಿತ ಟೆಕ್ನಾಲಜಿ ಡ್ರೈವನ್ ಸುರಕ್ಷಾ ವ್ಯವಸ್ಥೆಯನ್ನ ಅವರು ರೂಪಿಸಲಿದ್ದಾರೆ. ವಿರೋಧ ಪಕ್ಷಗಳಿಗೆ ದಾರಿ ಕಾಣದಂತೆ ಮಾಡಿದ ಮಾಸ್ಟರ್ ಸ್ಟ್ರೋಕ್. ಸಾಮಾನ್ಯವಾಗಿ ಸರ್ಕಾರದ ಯಾವುದೇ ನೇಮಕಾತಿಯನ್ನ ವಿರೋಧಿಸುವ ವಿರೋಧ ಪಕ್ಷಗಳಿಗೆ ನಂದನ್ ನೀಲೇಕಣಿ ಅವರ ಆಯ್ಕೆಯನ್ನ ಟೀಕಿಸಲು ದಾರಿಗಳೇ ಉಳಿದಂತಿಲ್ಲ. ಯಾಕೆಂದ್ರೆ ನೀಲೇಕಣಿ ಅವರ ಪ್ರಾಮಾಣಿಕತೆ ಮತ್ತು ಅವರ ಸಾಮರ್ಥ್ಯದ ಮೇಲೆ ಇಡೀ ಜಗತ್ತಿಗೆ ನಂಬಿಕೆ ಇದೆ. ಒಬ್ಬ ಸಮರ್ಥ ತಂತ್ರಜ್ಞ, ಆರ್ಥಿಕವಾಗಿ ಸ್ವತಂತ್ರ ವ್ಯಕ್ತಿ ಮತ್ತು ನಿಷ್ಪಕ್ಷಪಾತ ಕೆಲಸಗಾರನನ್ನ ಆಯ್ಕೆ ಮಾಡುವ ಮೂಲಕ ಮೋದಿ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ. ಯುವ ಜನತೆಗೆ ಸಿಕ್ಕ ಹೊಸ ಭರವಸೆ. ನೀಟ್ನಂತಹ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಾಗ ಆತಂಕಕ್ಕೊಳಗಾಗಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ನಿರ್ಧಾರವು ದೊಡ್ಡ ಸಮಾಧಾನವನ್ನೇ ತಂದಿದೆ ಅಂದ್ರೂ ತಪ್ಪಿಲ್ಲ. ಪರೀಕ್ಷಾ ವ್ಯವಸ್ಥೆಯು ಕೇವಲ ಕಾಗದದ ಮೇಲೆ ಇರದೆ ಹೈಟೆಕ್ ತಂತ್ರಜ್ಞಾನದ ಮೂಲಕ ಪಾರದರ್ಶಕವಾಗಿ ನಡೆಯಲಿದೆ ಎಂಬ ವಿಶ್ವಾಸ ಈಗ ಮೂಡಿದೆ. ಅನುಭವ ಮತ್ತು ಅರ್ಹತೆಗೆ ಮನ್ನಣೆ ನೀಡುವ ಮೂಲಕ ಮೋದಿ ಅವರು ವ್ಯವಸ್ಥೆಯನ್ನು ಸರಿಪಡಿಸಲು ನಾವು ಸಿದ್ಧ ಎಂಬ ಸಂದೇಶವನ್ನ ನೀಡಿದ್ದಾರೆ. ನಂದನ್ ನೀಲೇಕಣಿ ಅವರ ನೇತೃತ್ವದ ಈ ಟಾಸ್ಕ್ ಫೋರ್ಸ್ ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನ ವಿಶ್ವ ಮಟ್ಟದ ಪಾರದರ್ಶಕತೆಗೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವುದು ಹಲವರ ಅನಿಸಿಕೆ.